ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಸ್ನೇಹಿತರೆ, ತದ್ಭವಕ್ಕೆ ಸ್ವಾಗತ ಸುಸ್ವಾಗತ. ಜೀವನ ಅನ್ನೋದು ನೀರಿನ ಮೇಲೆ ಗುಳ್ಳೆಯಂತೆ ಎಂಬುದು ಮತ್ತೆ ಸಾಬೀತಾಗಿದೆ ಸ್ನೇಹಿತರೆ. ಈ ಕ್ಷಣ ಇದ್ದವರು ಮರುಕ್ಷಣ ಕಣ್ಣು ಮುಂದೆ ನಗಿಸ್ತಾ ಇದ್ದವರು ಮರುಕ್ಷಣವೇ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಇದು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಫೋಟಕ ಸುದ್ದಿಯಾಗಿದ್ದು, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದನ್ನು ಹೇಳೋದಕ್ಕೆ ತುಂಬ ಹೃದಯ ಭಾರ ಆಗ್ತಾ ಇದೆ. ಆದರೂ ನಿಮಗೆ ಮಾಹಿತಿಯನ್ನು ತಲುಪಿಸಲೇಬೇಕು ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಂಜಾನೆ ಶಿವರಾಜ್ KR ಪೇಟೆ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ. ಅವ್ರು ಹೇಳಿದರು, ಒಂದು ಲೋ BP ಕಾರಣದಿಂದ ಇವತ್ತು ಮಧ್ಯರಾತ್ರಿ ರಾಕೇಶ್ ಪೂಜಾರಿ ಅವರು ನಿಧನ ಆಗಿದ್ದಾರೆ. ಉಡುಪಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟರು. ಆ ಒಂದು ಖಚಿತ ಮಾಹಿತಿಯ ಮೇರೆಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇತ್ತೀಚೆಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಕಾಂತಾರ ಚಾಪ್ಟರ್ 1 ಇದರ ಶೂಟಿಂಗ್ ಕೂಡ ಮುಗಿಸಿ ಬಂದಿದ್ದರು. ರಾತ್ರೋರಾತ್ರಿ ಹೃದಯಾಘಾತ ಆಗಿದೆ ಅಂತೇಳಿ ಅವರ ಕೊನೆ ಕ್ಷಣದ ಬಗ್ಗೆ ಅವರ ಆಪ್ತ ಗೆಳೆಯರಾಗಿರ್ತಕ್ಕಂಥ ಶಿವರಾಜ್ KR ಪೇಟೆ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇದೊಂದು ರೀತಿಯ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ರಾಕೇಶ್ ಪೂಜಾರಿ ಸಾಯೋದಕ್ಕೂ ಮೊದಲು ಏನಾಗಿತ್ತು ಅಂತ ರಾಕೇಶ್ ಪೂಜಾರಿ ಅವರ ಆಪ್ತ ಗೆಳೆಯರಲ್ಲಿ ಒಬ್ಬರಾದಂತಹ ಗೋವಿಂದೇಗೌಡ GG ಹಾಗೂ ಶಿವರಾಜ್ KR ಪೇಟೆ ಅವರು ವಿವರಣೆಯನ್ನು ಕೊಟ್ಟಿದ್ದರು. ಮೇ 11 ಬೆಳಗ್ಗೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಶೂಟಿಂಗ್ನಲ್ಲಿ ಅವರಿದ್ದರು. ಮಧ್ಯರಾತ್ರಿ ಅವರಿಗೆ ಈ ಒಂದು ಹೃದಯಾಘಾತ ಸಂಭವಿಸಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಪ್ರೀತಿ ಪಾತ್ರರಾಗಿದ್ದಂತಹ ವ್ಯಕ್ತಿ, ಎಲ್ಲರನ್ನ ಹೊಟ್ಟೆ ಉಣ್ಣಾಗಿಸುವಂತೆ ನಗಿಸ್ತಿದ್ದಂತಹ ವ್ಯಕ್ತಿ ಇಂದು ಕಣ್ಮರೆಯಾಗಿದ್ದಾರೆ. ಇದನ್ನು ನಂಬೋಕೆ ಆಗ್ತಾ ಇಲ್ಲ, ಅಂತಹ ಶಾಕಿಂಗ್ ಸುದ್ದಿ ಇದು. ಏನೋ ಇತ್ತೀಚೆಗೆ ರಾಕೇಶ್ಗೆ ಬೈಕ್ ಆಕ್ಸಿಡೆಂಟ್ ಕೂಡ ಆಗಿತ್ತು. ಯಾಕಂದರೆ ಬೈಕ್ ಸ್ಕಿಡ್ ಆಗಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆದರೆ ಬೇಗ ರಿಕವರಿ ಆಗಿದ್ದರು. ಅದನ್ನು ಹೊರತುಪಡಿಸಿದರೆ ಅವರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಆದರೆ ತುಂಬಾ ಆ್ಯಕ್ಟಿವ್ ಆಗಿದ್ದರು. ಕಾಮಿಡಿ ಕಿಲಾಡಿಗಳು ಶೋ ಇರ್ಬೋದು ಅಥವಾ ಮತ್ತೊಂದು ಶೋಗಳಿರ್ಬೋದು, ಎಲ್ಲದರಲ್ಲೂ ಹೊಟ್ಟೆ ಉಣ್ಣಾಗಿಸುವಂತೆ ನಗಿಸ್ತಾ ಇದ್ರು. ಅಂತಹ ವ್ಯಕ್ತಿ ಇವತ್ತು ಸಾವನ್ನಪ್ಪಿದ್ದಾರೆ. ಮಾನವೀಯ ವ್ಯಕ್ತಿ. ಏನೋ ಈ ರಾಕೇಶ್ ನಿಧನ ವಾರ್ತೆ ಅವರ ತಾಯಿಗಿನ್ನ ಗೊತ್ತಾಗಿಲ್ವಂತೆ. ಯಾಕಂದರೆ ಅವ್ರಿಗೆ ತಂದೆ ಇಲ್ಲ, ತಾಯಿ ಒಬ್ಬರೇ ಇರೋದು. ಅವ್ರ ತಾಯಿ ಯಾವ ರೀತಿ ಇದನ್ನು ಸ್ವೀಕರಿಸ್ತಾರೆ ಅನ್ನೋದನ್ನು ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಹಾಸ್ಯ ಕಲಾವಿದ ಆಗಿರ್ತಕ್ಕಂಥ ರಾಕೇಶ್ ಅವರ ಸಾವು ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ತದ್ಭವ ಟೀಮ್ ಕಡೆಯಿಂದ ಸದ್ಗತಿ. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಗೆ ಒಂಚೂರು ಪಾಡುಗನ ಓ ದೇವ ಒಂದೊಂದು ಫೈಲ್ ಮಾಡಲ ಇಲ್ಲ ನೆಟ್ಟು ಪಾಡುಗನ ಓ ತಪ್ಪ ಕಣ ದಿನ ಉಂಡ